ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಡೇಸ್ ಆಗಿದೆ ಲಾಗ್ ಅಪ್ಲೋಡ್ ಮಾಡೋಕ್ಕಾಗೇ ಇಲ್ಲ ಅಲ್ವಾ. ಯಾಕಂದರೆ ಲಾಸ್ಟ್ ವೀಕೆಲ್ಲ ನಾವು ಊರಿಗೆ ಹೋಗಿದ್ವಿ, ಸ್ವಲ್ಪ ಬ್ಯುಸಿ ಇದ್ವಿ, ಹಾಗಾಗಿ ನಮಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಈ ಸರಿ ಲಾಸ್ಟ್ ವೀಕ್ ಏನೆಲ್ಲ ಆಯಿತು ಅಂತ ಇದು ಒಂದೇ ವ್ಲಾಗಲ್ಲೇ ಅಪ್ಲೋಡ್ ಮಾಡ್ತೀವಿ. ನೋಡ್ಕೊ ಬನ್ನಿ ಲಾಸ್ಟ್ ಟೈಮ್ ಏನೆಲ್ಲ ಆಗಿತ್ತು ಲಾಸ್ಟ್ ವೀಕ್ ಅಂತ. ನಾವು ಊರಿಗೆ ಹೋಗಿದ್ವಿ. ಆ್ಯಕ್ಚುಲಿ ಶಿವಮೊಗ್ಗ ಟು ಶಿರ್ಸಿ 4 ಡೇಸ್ ಆಗಿತ್ತು ಜರ್ನಿ ನಮ್ಮದಲ್ಲಿ. ಹಾಗಾಗಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಈಗ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ ಏನೆಲ್ಲ ಆಯಿತು ಲಾಸ್ಟ್ ವೀಕ್ ಅಂತ. ಹಾಯ್, ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ವರ್ಕ್ ಇತ್ತು, ಹಾಗೆ ಶಿರ್ಸಿಗೂ ಹೋಗಬೇಕು. ಫಸ್ಟ್ ನಾವು ಶಿವಮೊಗ್ಗ ಹೋಗಿ ಆಮೇಲೆ ಶಿರ್ಸಿಗೆ ಹೋಗ್ತಾ ಇದ್ದೀವಿ. Hi, baby. How are you? How are you? I'm good. I'm good. I'm good for it. ಏನಪ್ಪ ಏನು ಫಾರ್ ವಾಟ್? ನೋಡಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಆಕ್ಚುಲಿ ಈಗ. ಯಾರು ಹೇಳ್ತೀರಾ? ಸಿಂಧು ಮೇಡಮ್ ಹೇಳ್ತಾರೆ. ಗಾಡಿ ನಮ್ಮ ಅಕ್ಕ ಏನೋ ಸ್ಕೂಟಿ ತಗೊಂಡ್ರೆ ನಮ್ಮ ಅಕ್ಕ ಫಸ್ಟೇ ಪ್ಲ್ಯಾನ್ ಮಾಡಿದ್ರು ಸ್ಕೂಟಿ ತೊಗೋಬೇಕಂತ ಹೇಳಿಬಿಟ್ಟು. ಹಾಗಾಗಿ ಟಿ ವಿ ಎಸ್ ಶೋರೂಮ್ ಹತ್ರ ಹೋಗಿ ಸ್ಕೂಟಿ ಆಲ್ರೆಡಿ ನಮ್ಮ ಅಕ್ಕ ನೋಡ್ಕೊಂಡಿರೋದ್ರಿಂದ ಬೇಗ ಈಸಿ ಆಯಿತು ನಮಗೆ. ಸೊ ಸ್ಕೂಟಿ ಯಾವ್ದು ಬೇಕಂತ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇಗೆ ನಾವು ಡಿಲಿವರಿಗೆ ಹೇಳಿದ್ವಿ. ಓಕೆ ಸ್ಟಾಕ್ ಇದೆ ಕೊಡ್ತೀವಂತ ಅವರು ಹೇಳಿ ನೆಕ್ಸ್ಟ್ ಡೇಗೆ ತೊಗೊಂಡ್ವಿ. ಏನೆಲ್ಲ ಪ್ರೊಸೀಜರ್ಸ್ ಇದೆ ಮುಗಿಸಿದ್ರು ಅಕ್ಕ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದರು ಅವರು ನೆಕ್ಸ್ಟ್ ಡೇ. ನಾನು ಅಷ್ಟೆಲ್ಲ ಡೀಟೇಲಾಗಿ ಅಪ್ಲೋಡ್ ಮಾಡಿಲ್ಲ, ಎಷ್ಟು ಸಿಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ ಹಾಕಿ ಆ್ಯಡ್ ಮಾಡಿದ್ದೀನಿ. ಅದೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಬೇಕಿತ್ತು. ಬೇಗ ಅಲ್ಲಿಗೂ ಕೂಡ ಹೊರಟ್ವಿ ದೊಡ್ಡಮ್ಮ ಮನೆಗೆ. ನಮ್ಮ ದೊಡ್ಡಮ್ಮನ ಮನೆಗೆ ನಾನು, ಪಪ್ಪ, ಮಮ್ಮಿ, ನಮ್ಮ ಅಕ್ಕನ ಬೇಬಿಗನ್ನ ಕರ್ಕೊಂಡು ಬಂದಿದ್ವಿ. ನಮ್ಮ ಅಕ್ಕಗೆ ಆಫೀಸ್ ಇತ್ತು, ಸೊ ಅವ್ರು ಬರಲಿಲ್ಲ. ಅಲ್ಲಿ ತುಂಬ ಚೆನ್ನಾಗಿದೆ, ಯಾಕಂದರೆ ಕೋಳಿ ಹಸು ಎಲ್ಲ ಇದೆ ಅಲ್ವಾ, ಸೊ ಮಕ್ಕಳಿಗೆ ತುಂಬ ಅದು ಇಷ್ಟ ಆಗಿಬಿಟ್ಟಿತ್ತು. ಇಲ್ಲ ಮೇಕೆ ಮರಿ ಮುಗಿಸ್ಕೊಂಡು ಒಂದು ರೌಂಡ್ ನಿದ್ದೆ ಎಲ್ಲ ಆಗಿತ್ತು. ನಿದ್ದೆ ಎಲ್ಲ ಮಾಡ್ಕೊಂಡು ಆಚೆ ಕಡೆ ಸುಮ್ಮನೆ ಹಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ನಾನು, ಮಮ್ಮಿ, ಮಿಥುನ್ ಮತ್ತು ನಮ್ಮ ದೊಡ್ಡಪ್ಪ ಎಲ್ಲ. ಚೆನ್ನಾಗಿತ್ತು ಅಲ್ಲಿರೋ ಎನ್ವೈರ್ಮೆಂಟು. ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ, ಬಟ್ ಏನು ಮಾಡೋಕ್ಕಾಗ್ತಿರ್ಲಿಲ್ಲ, ನಮಗೆ ಬೇರೆ ವರ್ಕ್ ಇರೋದ್ರಿಂದ ಬೇಗ ಹೊರಡಬೇಕಿತ್ತು. ಅಲ್ಲಿ ನಮ್ಮ ದೊಡ್ಡಮ್ಮ ಮನೆ ಪುದೀನ ಸೊಪ್ಪು ಹಾಕಿದ್ರು, ತುಂಬ ಚೆನ್ನಾಗಿತ್ತು ಅದು. ಆ್ಯಕ್ಚುಲಿ ಫುಲ್ ನಾಟಿದಿತ್ತು ಅದು. ನಾವು ಸ್ವಲ್ಪ ಕಿತ್ಕೊಂಡು ಅಲ್ಲಿಂದ ಹೊರಡೋಣ, ಬೇಗ ಟೈಮ್ ಆಗ್ತಿದೆ ಅಂತ ಹೇಳಿಬಿಟ್ಟು ಅಮ್ಮ ಕಿತ್ಕೊಂಡ್ರು. ಅಲ್ಲಿ ಅದಕ್ಕೆ ನಾವು ಅವ್ರಿಗೆ ಹೇಳ್ತಾ ಇದ್ದೆ, ಮಿಥುನ್ ಅವರಿಗೆ, ಸ್ಮೆಲ್ ನೋಡಿ ಚೆನ್ನಾಗಿದೆ ಅದು ಪುದೀನ ಸೊಪ್ಪು ಅಂತ ಹೇಳಿ. ನಮ್ಮ ದೊಡ್ಡಮ್ಮ ಅವರೆಲ್ಲ ಅವ್ರದ್ದು ಡೈಲಿ ಏನಿರುತ್ತೆ ರೊಟೀನ್ ಅವ್ರು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಆಲ್ರೆಡಿ 5 o'clock ಆಗಿತ್ತು. ಅವ್ರು ಅದನ್ನ ಹಾಲನ್ನೆಲ್ಲ ಕರೆದು ಡೈರಿಗೆ ಹಾಕ್ತಾರೆ. ಸೊ ಅದನ್ನೆಲ್ಲ ಮಾಡ್ತಾಯಿದ್ರು. ನಾನು ನೋಡ್ತಾ ಇದ್ದೆ. ನಮ್ಮ ದೊಡ್ಡಪ್ಪ, ನೀನು ಬಾ ನೋಡ್ಕೋ ಹೆಂಗೆ ಕಲಿತೀಯ ಅಂತ ಹೇಳಿದರು, ಬಟ್ ನನಗೆ ಅದೆಲ್ಲ ಬರಲ್ಲ ಅಂತ ಹೇಳಿ ಹಾಗೆ ಮಾತಾಡ್ತಾ ನಿಂತಿದ್ವಿ. ಚೆನ್ನಾಗಿತ್ತು ಒನ್ ಡೇ ಅಲ್ಲಿ. ಸೊ ನೆಕ್ಸ್ಟ್ ಡೇ ಹಬ್ಬ ಇದ್ದಿದ್ದರಿಂದ ನನ್ನ ಅಕ್ಕ ರಂಗೋಲಿ ಬಿಡಿಸ್ತಾ ಇದ್ಲು. ನೋಡಿ ಎಷ್ಟು ಚೆನ್ನಾಗಿ ಬಿಡಿಸ್ತಾಳಂತ. ಅವಳು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಿಡಿಸ್ತಾಳೆ ರಂಗೋಲಿ ಎಲ್ಲ. ತುಂಬ ಟೈಮ್ ತೊಗೊಂಡು 2 hours ಅನ್ಸುತ್ತೆ, ಅರೌಂಡ್ 2 hours ತೊಗೊಂಡು ಒಬ್ಬಳೇ ರಂಗೋಲಿ ಎಲ್ಲ ಬರೆದು ಕಲರೆಲ್ಲ ಫಿಲ್ ಮಾಡ್ತಾಯಿದ್ಲು. ನನಗೂ ತುಂಬ ಇಷ್ಟ ಆಯಿತು, ಬಟ್ ನಂಗೆ ಅಷ್ಟೆಲ್ಲ ಕ್ಲೀನಾಗಿ ಬರೆಯೋಕ್ಕೆ ಬರಲ್ಲ. ಸೊ ಅವಳೇ ಬರೆಯೋದು ರಂಗೋಲಿ ಎಲ್ಲ. ಅದಾಯಿತು. ಅದ್ರ ನೆಕ್ಸ್ಟ್ ಡೇ ನಾವು ಶಿರ್ಸಿ ಹೋಗಬೇಕಿತ್ತು. ಸರಿ ಅಂತ ಹೇಳಿ ನಾನು, ಅಪ್ಪ, ಅಮ್ಮ, ಅಕ್ಕನ ಮಕ್ಕಳೆಲ್ಲ ಹೊರಟ್ವಿ. ಯಾಕಂದರೆ ನಾವು ಹೋಗೇ ಇರಲಿಲ್ಲ ನಮ್ಮ ಅತ್ತೆ ಮನೆಗೆ, ನಮ್ಮ ಅಪ್ಪ ಅಮ್ಮ ಬಂದೇ ಇರಲಿಲ್ಲ. ಸೊ ಅದಕ್ಕೆ ಹೇಗೂ ಬಂದಿದ್ವಲ್ಲ, ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಅತ್ತೆ ಮನೆ ಕಡೆ ಹೊರಟ್ವಿ. ನಮ್ಮ ಅತ್ತೆ ಮನೆಯವರು ಶಿರ್ಸಿಲಿ. ಏನು ತೋರಿಸ್ತಾರೆ ಸರಿ ಬೇಡ, ಸುಮ್ಮನೆ ಕೂತು ಸಾಕಾಗಿರುತ್ತೆ. ಹಿಂಗಿದೆ, ಚೆನ್ನಾಗಿದೆಯಾ ಊರು, ಇದು ಸೆಟ್ ಆಗತ್ತಾ ಅಂತ. ಅಕ್ಕ ತುಂಬ ಚೆನ್ನಾಗಿದೆ ಇಲ್ಲ ಎನ್ವೈರ್ನ್ಮೆಂಟ್ ಅಂತ ಹೇಳ್ತಾಯಿದ್ರು. ಅಪ್ಪ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ರು. ನನ್ನ ಮನೆಯವರು ಪಾಪು ಜೊತೆ ಆಟ ಆಡ್ತಿದ್ರು. ಮಿಥುನ್ ಇದ್ಬಿಟ್ರಂತೂ ಅವರಿಬ್ಬರಿಗೆ
ಸಾಕು ಇನ್ಯಾರೂ ಬೇಡ, ಅಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ, ನಮಗೆ ಬರ್ಡನ್ ಕಮ್ಮಿ ಆಗುತ್ತೆ ಅವ್ರು ಏನಾರು ಇದ್ದರೆ, ಅವ್ರ ಜೊತೆನೇ ಇರ್ತಾರೆ ಯಾವಾಗಲೂ ಯೂಶಲಿ ಮಕ್ಕಳು. ಕಿಚನ್ ಕಡೆ ಹೋದೆ, ಅಮ್ಮ ಮತ್ತು ಅತ್ತೆ ಮಾತಾಡ್ತಾಯಿದ್ರು. ಏನು ಏನೇನೋ ಮಾತಾಡ್ತಾಯಿದ್ರು ಪಾಪ. ಕಷ್ಟ ಸುಖ 1 ಇಯರ್ ಇರಲಿಲ್ಲ ಅಲ್ವಾ, ಗ್ಯಾಪ್ ಆಗಿತ್ತು ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ರು. ನಾವೆಲ್ಲ ಹಾಗೆ ಸುಮ್ಮನೆ ಏನಾದ್ರು ಮಾತಾಡ್ಕೊತ ಫ್ರೂಟ್ಸ್ ಎಲ್ಲ ಇತ್ತು ತಿನ್ಕೊತ ಕೂತಿದ್ವಿ. ನಮ್ಮ ಪಾಪು ಬಂದು ನನಗೂ ಫ್ರೂಟ್ಸ್ ಎಲ್ಲ ತಿನ್ನಿಸ್ತಾ ಇದ್ದ. ಅವನಿಗೆ ಅರ್ಧ ಬರ್ಧ ಅವ್ನು ತಿಂದು ಅರ್ಧ ನನಗೂ ಕೊಟ್ಟಿದ್ದ. ಚೆನ್ನಾಗಿತ್ತು. ದಡಿ ಕೊಂತ ಆಗಿದ್ಯಲ್ಲೋ ಸುಬ್ಬು. ನೋಡಿದ್ವಿ 11 o'clock 11:30 ಆಗಿತ್ತು. ತೋಟ ನೋಡ್ಕೊಂಡು ಬಂದುಬಿಡೋಣ ಅಂತ ಹೇಳಿಬಿಟ್ಟು ನಾನು, ಅಮ್ಮ ಮತ್ತು ಅಕ್ಕನ ಮಕ್ಕಳು ಹೊರಟಿದ್ವಿ. ಹಾಗೆ ಮನೆ ಹಿಂದೆನೇ ಇದೆ, ಮನೆ ಮುಂದೆನೇ ಇದೆ ಅದು ಆ್ಯಕ್ಚುಲಿ ತೋಟ. ಅದೇನು ತುಂಬ ದೂರ ಹೋಗ್ಬೇಕನ್ನೋದೆಲ್ಲ ಏನೂ ಇರಲಿಲ್ಲ. ಅಲ್ಲೆಲ್ಲ ಅಡಿಕೆ ಎಲ್ಲ ಇತ್ತು. ಸುಮ್ಮನೆ ಹಾಗೆ ನೋಡ್ಕೊಂಡು ಹೊರಟಿದ್ವಿ. ನಮ್ಮ ನಕ್ಷಾ ಅಲ್ಲಿ ಅಂಕಲ್ ಇದ್ದರು. ಅದು ಕುರಿ ಇದೊಂದು ಬೇಕು, ಕುರಿ ನೋಡಬೇಕಂತ ಹೇಳಿದ್ಲು. ಸರಿ ಅಂತ ಹೇಳಿ ಅಲ್ಲಿ ಮುಂದೆ ಇದೆ ಅಂತ ಕರ್ಕೊಂಡು ಹೋಗ್ತಿದ್ವಿ. ಅದು ಟಚ್ ಮೀ ನಾಟ್ ಇತ್ತು. ಅವ್ರು ಅದ್ರ ಜೊತೆ ಆಟ ಕೂತಿದ್ರು. ಅದ್ರ ನೆಕ್ಸ್ಟ್ ಡೇ ಅಪ್ಪ ಅಮ್ಮ ಅಕ್ಕ ಮಿಥುನ್ ಅವರು ಎಲ್ಲರೂ ಕೂಡ ಮುಂಡ್ಗೋಡಿಗೆ ಹೋಗ್ತಾ ಇದ್ವಿ. ಮುಂಡ್ಗೋಡಲ್ಲಿ ಟಿಬೇಟಿಯನ್ ಕಾಲೋನಿ ಇತ್ತು. ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ನಾವು ಯಾವತ್ತೂ ನೋಡಿರಲಿಲ್ಲ. ಓಕೆ ಹೇಗೂ ಬಂದಿದ್ದೀವಲ್ಲ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಬಂದಿದ್ವಿ. ಚೆನ್ನಾಗಿತ್ತು. ಒಂಥರ ಅವ್ರದ್ದೇ ಆದ ಟ್ರೆಡಿಷ್ನಲಲ್ಲಿ ಅವ್ರದ್ದೇ ಫುಲ್ ಒಂದು ಕಾಲೋನಿ ಇದೆ, ಎಲ್ಲ ಅವರೇ ಇದ್ದಾರೆ. ಏನೋ ಒಂಥರ ಅಲ್ಲಿ ಲುಕ್ ಆಗಲಿಲ್ಲ, ತುಂಬ ಚೆನ್ನಾಗಿತ್ತು. ದೆನ್ ಅಲ್ಲಿ ತುಂಬ ಕ್ಲೀನ್ ಇತ್ತು, ಸ್ವಲ್ಪನೂ ಕೂಡ ಏನೂ ಇಲ್ಲ. ಅವ್ರ ಮನೆ ಕಡೆನೂ ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅವ್ರ ಮನೆ ಹತ್ರ ಎಲ್ಲ. ಹಾಗೆ ನಾವಿಲ್ಲಿ ನೋಡ್ತಾ ಇದ್ವಿ, ಇಲ್ಲಿ ಕಾಣುತ್ತಾ ಅದು 5 o'clock ಕ್ಲೋಸ್ ಅಂತ ಹೇಳಿದರು. ಬಟ್ ನಾವಿಲ್ಲೇನಾದ್ರು ಕಾಣ್ರೆ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ವಿ. ಇಲ್ಲ ಓಪನ್ ಇತ್ತು. ಕೊನೆಗೆ ಎಂಟ್ರಿ ತೊಗೊಂಡ್ವಿ. ಅಮ್ಮ ಅತ್ತೆ ಸ್ವಲ್ಪ ಸ್ಲೋ ಆಗಿ ನಡ್ಕೊಂಡು ಹೋಗ್ತಿದ್ರು. ನಾನು ಅತ್ತೆ ನಿಧಾನಕ್ಕೆ ಆರಾಮಾಗಿ ಹೋಗ್ತಾ ಇದ್ವಿ. ಅವರೆಲ್ಲ ಮಕ್ಕಳೆಲ್ಲ ಆಟ ಆಡಿಕೊಂಡು ಫಾಸ್ಟಾಗಿ ಬರ್ತಾಯಿದ್ರು. ನಮ್ಮ ಭವಿ ಅಂತೂ ಅವ್ರ ಮಮ್ಮಿ ಬಿಟ್ಟು ಬರೋದೇ ಇಲ್ಲ ನಮ್ಮ ಹತ್ರಕ್ಕೆ. ಅವ್ರ ಮಮ್ಮಿ ಇದ್ದರೆ ಫಸ್ಟ್ ಪ್ರಿಯಾರಿಟಿ ಅವ್ರ ಮಮ್ಮಿ ಜೊತೆನೇ ಬರ್ತಿದ್ದ. ನಾವು ಹಾಗೆ ಮುಂದಕ್ಕೆ ಹೋಗಿ ನೋಡ್ಕೊಂಡು ಹೋಗೋಣ ಬೇಗ ಮತ್ತು 5 o'clock ಆಗ್ತಾ ಬಂತು, ಕ್ಲೋಸ್ ಆಗುತ್ತೆ ಅಂತ ಹೇಳಿ ಹೋದ್ವಿ ಒಳಗಡೆ. ಚೆನ್ನಾಗಿತ್ತು. ಅಲ್ಲಿ ಒಳಗಡೆ ಎಲ್ಲ ನೀವು ನೋಡಬೇಕಿತ್ತು. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ. ಅಲ್ಲಿ ಕುತ್ಕೊಳ್ಳೋದು ಪ್ಲೇಸ್ ಎಲ್ಲ ನೋಡಿದ್ರೆ ಇನ್ನೊಂದು 1/2 hour ಅಲ್ಲೇ ಕುತ್ಕೊಂಡು ಹೋಗೋಣ ಅನ್ನೋಷ್ಟು ಚೆನ್ನಾಗಿದೆ ಅಲ್ಲಿ. ಯಾರಾದರೂ ಹೋಗಬೇಕು ಅನ್ನೋರಿದ್ದರೆ ವಿಸಿಟ್ ಮಾಡಿ, ಚೆನ್ನಾಗಿದೆ. 1 day 4 to 5 hours ಇದಕ್ಕೆ ಕಂಫರ್ಟಬಲ್ ಆಗಿದೆ. ಆರಾಮಾಗಿ ನೀವು ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು 4 to 5 hours. ಹಾಗೆ ಎಲ್ಲರೂ ನಾವು ಒಂದು ಫೋಟೋ ತಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಫೋಟೋ ತಕ್ಕೊಂಡು, ಟೈಮ್ ಬೇರೆ ಆಗ್ತಾಯಿತ್ತು. ಅಲ್ಲಿಂದ ಮತ್ತು ನಮಗೆ ಜರ್ನಿ ನಮ್ಮ ಮನೆಗೆ ಶಿರ್ಸಿಗೆ 2 hours ಇತ್ತು. ಅದಕ್ಕೆ ಬೇಗ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ ನಾವೆಲ್ಲರೂ. ಸಂತರಮ್ಮ ಮತ್ತೆ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮಾತಾಡಬೇ, ಹಾಡು ಹೇಳಬೇ ಒಂದು ಹೇಳ್ರಿ. ಇದ್ರ ನಮ್ಮ ಆಂಟಿ ಗಿರ್ಜಕ್ಕ ಹಾಯ್ ಅನ್ನಕ. ಗಿರ್ಜಕ್ಕ ಅವ್ರು ಕಜಾಯ ಮಾಡ್ತಾರೆ. ಏನು ಕಜಾಯ ಇದು? ಏನು ಹೇಳ್ಬೇಕಪ್ಪ ನೀವು? ನಮ್ಮ ಚಿಕ್ಕಮ್ಮ ಹಾಯ್ ಹೇಳ. ಮತ್ತೇನ ಇದೇನಿದೆ? ಮಟನ್ ಸಾಂಬಾರ್. ಹಂಗೆ ನಾ ತಿನ್ನಂಗೆಲ್ಲ ಬಾಯ ನೀರು ಬರ್ತಾ ಇದೆ. ಇರ್ಲಿ ಬಾಯ ಇದು ನನಗೆ ಇಲ್ಲ ಐತೆ, ತೊಂದರೆ ಇಲ್ಲ. ಇವಳು ಗಿಡ್ಡೆ ಇದೆಲ್ಲ ನೋಡಿ ಇಲ್ಲಿ ಸೆಟಪ್ ಸಾಲ ಐಟಮ್. ಇವಳಿಗೆ ಅಡುಗೆ ಮಾಡಕ್ ಬರಲ್ಲ, ಆದ್ರೆ ಅಪರೂಪಕ್ಕೆ ಹಿಂಗೆ ಅಡುಗೆ ರೂಮಿ ಬರ್ತಾಳೆ ಅಂತಂದ್ರೆ ಅಲ್ಲ ಇವಳು. ಹೇಳ ಯಾವಾಗ ಕಲಿತಿ? ಯಾವಾಗ ಕಲಿತಿ? ಹೋಗಿದ್ವಿ. ಅವರೆಲ್ಲ ಸ್ಟೇ ಆಗಿ ಅಂತ ಹೇಳ್ತಾ ಇದ್ರು. ಬಟ್ ಸ್ಟೇ ಆಗ್ತಿರ್ಲಿಲ್ಲ ಅಂದರೆ ನಾವಿನ್ನೂ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸಿರ್ಲಿಲ್ಲ. ಅದನ್ನ ಮಾಡ್ಸೋಕೆ ಅಪ್ಲೈ ಮಾಡೋಕ್ಕೆ ಬೇರೆ ಹೋಗಬೇಕಿತ್ತು. ಹಾಗಾಗಿ ಬೇಗ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಡೋಣ. ಮತ್ತು ಇನ್ನು ಹೋದರೆ ಬರೋ 2-3 months ಆಗಿಬಿಡುತ್ತೆ, ತುಂಬ ಡಿಲೇ ಆಗುತ್ತೆ ಅಂತ ಹೇಳಿಬಿಟ್ಟು
ಎಲ್ಲರನ್ನೂ ಮಾತಾಡಿಸ್ಕೊಂಡು ಇನ್ನೊಂದು ಆಂಟಿ ಮನೆಗೂ ಹೋಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬಂದೆ. ಜಾಸ್ತಿ ಕ್ಲಿಪ್ಪಿಂಗ್ಸ್ ತೆಗಿಯೋಕ್ಕಾಗಿರಲಿಲ್ಲ. ಇದಾಗಿತ್ತು ನಮ್ಮ ಶಿವಮೊಗ್ಗ ಟು ಶಿರ್ಸಿ ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.